ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಡೈಲಿ ಲಕ್ಸ್ ಯೂಟ್ಯೂಬ್ ಚಾನಲ್. ಸೊ ಆ್ಯಸ್ ಇಟ್ ಈಸ್ ನಂಡೆ ನಾನು ಇವತ್ತು ಎಲ್ಲ ರೀತಿ ಮಾಡೋ ಥರನೇ ಸ್ಟಾರ್ಟ್ ಮಾಡಿಕೊಂಡೆ. ಅದಾದಮೇಲೆ ನಾನಿವತ್ತು ಹೋಗ್ತಾ ಇರೋದು ರಾಯಚೂರು ಟು ಲಿಂಗ್ಸೂರು ಏನಪ್ಪ ಅಂತ ಅಂದರೆ ನನ್ನ ಬಿ ಎಡ್ ಮುಗಿದಿತ್ತು. ಸೊ ಬಿ ಎಡ್ ಮಾರ್ಕ್ಸ್ ಕಾರ್ಡ್ಸ್ ಬಂದಿದ್ದು 4 ಸೆಮ್ಮಿಂದು. ಸೊ ಹಾಗಾಗಿ 1 ವೀಕ್ ಬಿಫೋರೇ ಹೇಳಿದರು ಮಾರ್ಕ್ಸ್ ಕಾರ್ಡ್ ಬಂದಿದೆ ಅಂತ. ಅದೆಲ್ಲ ನೋಡ್ಕೊಂಡು ಬಂದ್ರಾಯಿತು ತೊಗೊಂಡು ಅಂತ ಕಾಲೇಜಿಗೆ ಹೋಗಿ ಕೆಲಸನ ಮುಗಿಸ್ಕೊಂಡೆ. ಅಲ್ಲಿಂದ ಡೈರೆಕ್ಟಾಗಿ ನಾನು ಅಜ್ಜಿ ಊರಿಗೆ ಹೋಗ್ತಾಯಿದ್ದೀನಿ. ನಮ್ಮ ಅಜ್ಜಿ ಊರು ಬಂದುಬಿಟ್ಟು ಕೋಡಿಯಾಳ, ಅಂದರೆ ನಮ್ಮ ಮಮ್ಮಿ ತವ್ರ ಮನೆ. ಅಲ್ಲಿ ಡೈರೆಕ್ಟ್ ಬಸ್ ಇಲ್ಲದೆ ಇರೋ ಕಾರಣ ನಾಗರಳ್ಳಿಗೆ ಹೋಗಿ ನಮ್ಮ ಮಾವ ಬಂದು ಕರ್ಕೊಂಡೋದ್ರು. ಅದಾದಮೇಲೆ ನೆಕ್ಸ್ಟು ಅದು ಮನೆಗೆ ಹೋದೆ. ಒಂಥರ ಅಜ್ಜಿ ಮನೆ ಅಂದ ತಕ್ಷಣವೇ ಅದು ಹೆವೆನ್ ಅಂತ ಹೇಳ್ಬೋದು, ಆ ಥರ ಫೀಲ್ ಬರುತ್ತೆ. ನನ್ನ ತಂಗಿ ಗಂಡನ ಮನೆಗೆ ಹೋಗ್ತಾ ಇರೋ ಕಾರಣ ನಾವು ಆ ಊರಿನ ಗ್ರಾಮ ದೇವತೆ ಆದಂತಹ ಕೊಡಿಯಾಲ್ ದ್ಯಾಮಮ್ಮ ದೇವಿಗೆ ಹೋಗಿ ಕಾಯಿ ಹೊಡಿಸ್ಕೊಂಡು ಬಂದ್ವಿ. ಆ ದ್ಯಾಮಮ್ಮ ದೇವಿ ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ನಿಮ್ಮೆಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ನೆಲೆಸಲಿ ಅಂತ ಹೇಳ್ತಾ ಆ ದೇವಿಗೆ ಸ್ವಲ್ಪ ಕೈ ಮುಕ್ಕೊಂಡು ಕಾಯೆಲ್ಲ ಹೊಡ್ಕೊಂಡು ನಾವು ಒಂದು ಸ್ವಲ್ಪ ಅಲ್ಲಿ ಅದು ಏನೋ ಪಾಸಿಟಿವ್ ಫೀಲಿಂಗ್. ಆ ದ್ಯಾಮಮ್ಮ ದೇವಿ ಅಂದರೆ ನಮಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇವ್ರು ನೋಡ್ತಿದ್ರಲ್ಲ, ಇವ್ರು ನನ್ನ ಅಜ್ಜ, ನಾನು ಇವ್ರಿಗೆ ಡಾರ್ಲಿಂಗ್ ಅಂತಲೇ ಕರೆಯೋದು. ಇವ್ರು ನಮ್ಮಮ್ಮ, ಇವ್ರಿಗೆ ಸ್ವಲ್ಪ ಕಣ್ಣು ಆಪ್ರೇಷನ್ ಆಗಿತ್ತು, ಸೊ ಹುಷಾರಿರಲಿಲ್ಲ. ಹಾಗಾಗಿ ಅವ್ರನ್ನ ಮಾತಾಡಿಸ್ಕೊಂಡು ಹೋದ್ರಾಯ್ತು ಅಂತ ಬಂದೆ. ಅವಳು ಅನ್ವಿತಾ ಅಂತ, ನನ್ನ ಅಕ್ಕನ ಮಗಳು. ಒಂಥರ ಅವಳು ನನ್ನ ರೀತಿಯೇ ಸ್ವಭಾವ ಇರೋದ್ರಿಂದ ನನಗೆ ಅವಳಂದರೆ ತುಂಬಾ ಇಷ್ಟ. ಸೊ ಅವಳು ಅಜ್ಜನ ಎಲ್ಲರೂ ಕುಂದ್ರಿಸಿ ಅವ್ರು ನಮ್ಮ ಅಜ್ಜ ಹಂಗೆ ಹಿಂಗೆ ಅಂತೆಲ್ಲ ಕಾಮಿಡಿ ಮಾಡಿಕೊಂಡು ಅಜ್ಜಿನ ಮಾತಾಡಿಸ್ಕೊಂಡು, ಅದು ಒಂಥರ ಜೀವನದಲ್ಲಿ ಸ್ವರ್ಗ ಅಂತ ಏನಿದೆ ಅಂತ ಅಂದರೆ ಅದು ಅಜ್ಜಿ ಮನೆಯಲ್ಲೇ ನೋಡ್ಬೋದು ಅಂತ ಅಷ್ಟೇ ಹ್ಯಾಪಿಯಾಗಿರುತ್ತೆ. ಮೇನ್ ರೀಸನ್ ಅಜ್ಜಿ ಮನೆದಕ್ಕೆ ಬರೋದಕ್ಕೆ ಕಾರಣ ಅಂದರೆ ಆ ಅಜ್ಜಿ ಮನೆಯಲ್ಲಿ ಸಿಗತಕ್ಕಂತಹ ಫುಡ್ಸ್ ಆಗಿರ್ಬೋದು, ಬಾರಿ ಹಣ್ಣು, ಅದು ಇದು, ಮೆಕ್ಕೆಜೋಳ. ಇವತ್ತು ನಾನು ಎಷ್ಟು ಎಂಜಾಯ್ ಮಾಡಿದ್ನಿ ಅಂದರೆ ಸೋ ಮಚ್. ಜನನೂ ಬಂದಿದ್ದರು, ಮಮ್ಮಿನೂ ಬಂದಿದ್ದರು. ಸೊ ಅದಾದಮೇಲೆ ಒಂದು ರೋಟಿನ ತಿಂದು ಮಲ್ಕೊತಿದ್ದೆ.